ಸಂಸ್ಕಾರ ನೀಡಿದರೆ ಮಾತ್ರ ಬದುಕಿನಲ್ಲಿ ಮುಕ್ತಿ ಹೊಂದಲು ಸಾಧ್ಯ ಎಂದು ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ಡಾಕ್ಟರ್ ಶ್ರೀ ನಿರ್ಮಲಾನಂದನಾಥ ಮಹಾಸ್ವಾಮೀಜಿ ಹೇಳಿದರು. ತಾಲೂಕಿನ ಪುರಾಣ ಪ್ರಸಿದ್ಧ ಶ್ರೀ ಕ್ಷೇತ್ರ ಕಬ್ಬಳ್ಳಿ ಶ್ರೀ ಬಸವೇಶ್ವರ ಸ್ವಾಮಿಯ ಬೃಹತ್ ಜಾತ್ರಾ ಮಹೋತ್ಸವದ ಪ್ರಯುಕ್ತ ಸೋಮವಾರ ರಾತ್ರಿ ಏರ್ಪಡಿಸಿದ್ದ ಗುರುವಂದನಾ ಹಾಗೂ ಧಾರ್ಮಿಕ ಮಹಾಸಭೆಯಲ್ಲಿ ಆಶೀರ್ವಚನ ನೀಡಿ ನಿತ್ಯವೂ ಮನಸ್ಸನ್ನು ಶುದ್ಧಿಗೊಳಿಸಿಕೊಳ್ಳಬೇಕು ಎಂದರು. ಸುನಾಮಿಯನ್ನಾದರೂ ತಡೆಯಬಹುದು, ಆದರೆ ಮನಸ್ಸಿನ ಓಟವನ್ನು ಅಷ್ಟು ಸುಲಭವಾಗಿ ಹಿಡಿಯಲಾಗುವುದಿಲ್ಲ. ಆದರೆ ಮನಸ್ಸಿಗೆ ಉತ್ತಮ ಸಂಸ್ಕಾರ ನೀಡಿ ಕಠಿಣ ತಪಸ್ಸಿನೊಂದಿಗೆ ಹತೋಟಿ ಮಾಡಿದಲ್ಲಿ ಬದುಕನ್ನು ಜೇನಿನಂತೆ ಸವಿಯಬಹುದು ಎಂದರು. ಇಲ್ಲವಾದಲ್ಲಿ ಬದುಕು ನೀರಿನಲ್ಲಿ ಹೋಮ ಮಾಡಿದಂತಾಗಲಿದೆ ಎಂದು ತಿಳಿಸಿದರು. ಮನುಷ್ಯನಲ್ಲಿ ಒಂದು ಕೆಟ್ಟ ಗುಣವಿದೆ. ಅದೇನೆಂದರೆ ಅದೆಷ್ಟೇ ಪ್ರಯತ್ನಿಸಿದರೂ ಮಾಡಿದ ತಪ್ಪನ್ನೇ ಮತ್ತೆ ಮತ್ತೆ ಮಾಡುತ್ತಾನೆಯೇ ಹೊರತು ಎಂದಿಗೂ ತಿದ್ದಿಕೊಳ್ಳಲು ಮುಂದಾಗುವುದಿಲ್ಲ. ಇಲ್ಲಿ ಮನಸ್ಸಿಗೆ ಸಂಸ್ಕಾರ ನೀಡಿದೆ ಪರಿಹಾರ ಇಲ್ಲ ಎಂದು ಸಲಹೆ ನೀಡಿದರು. ಬಳಿಕ ಶ್ರೀ ನಿರ್ಮಲಾನಂದನ್ ಮಹಾಸ್ವಾಮೀಜಿ ಅವರಿಗೆ ಗುರುವಂದನೆ ಸಲ್ಲಿಸಿದ ಭಕ್ತರು ಪುಷ್ಪವೃಷ್ಟಿ ನೆರವೇರಿಸಿ ಆಶೀರ್ವಾದ ಪಡೆದರು. ದಿವ್ಯ ಚೇತನಕ್ಕೆ ಮನಸ್ಸನ್ನಿಸಿ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಶಂಭುನಾಥ ಸ್ವಾಮಿಗಳಾದಿಯಾಗಿ ಎಲ್ಲ ಯತಿಶ್ರೇಷ್ಠರೇ, ಊರಿನ ಎಲ್ಲ ಹಿರಿಯರೇ, ವೇದಿಕೆ ಕೆಳಗೆ ಮತ್ತು ವೇದಿಕೆಯ ಒಳಗೆ ಕುಳಿತಿರ್ತಕ್ಕಂಥ ಎಲ್ಲ ಆಸ್ತಿಕ ಮಹಾಶಯರೇ, ಪ್ರೀತಿಯ ಮಾಧ್ಯಮ ಬಂಧುಗಳೇ, ಪ್ರತಿ ವರ್ಷದಂತೆ ಇದು ಈ ವರ್ಷವೂ ಕೂಡ ಒಂದು ವಿಶೇಷವಾದ ಕಾರ್ಯಕ್ರಮ. ನಮ್ಮ ಹಿರಿಯರು ಹಲವಾರು ಕಾರ್ಯಕ್ರಮಗಳನ್ನು ನಮ್ಮಗಳ ಹಿತಕ್ಕೋಸ್ಕರ, ನಮ್ಮಗಳ ಸಾಧನೆಗೋಸ್ಕರ ಬಹಳ ಪ್ರಾಚೀನ ಕಾಲದಲ್ಲಿ ಹಾಕಿಕೊಟ್ಟು ಹೋಗಿದ್ದಾರೆ. ಸಾಮಾನ್ಯವಾಗಿ ಮಂತ್ರ ಹೇಳಬೇಕಾದ್ರೆ, ಸಂಕಲ್ಪ ಮಾಡಬೇಕಾದ್ರೆ ಹೇಳ್ತಿರ್ತಾರೆ, ನೀವು ಕೇಳಿದ್ರಿ, ನಿತ್ಯೋತ್ಸವ, ವಾರೋತ್ಸವ, ಪಕ್ಷೋತ್ಸವ, ಮಾಸೋತ್ಸವ, ಸಂವತ್ಸರೋತ್ಸವ ಎಲ್ಲ ಕೇಳಿದಿರಲ್ಲ. ಕೆಲವೊಂದು ಕಡೆ ಯಾವುದೇ ಸ್ನಾನ ಮಾಡ್ತೀವೋ, ದೇಹವನ್ನು ಶುದ್ಧಿಗೊಳಿಸ್ಕೊಳ್ತೀವೋ, ಅದೇ ರೀತಿಯಲ್ಲಿ ಮನಸ್ಸನ್ನು ಕೂಡ ಶುದ್ಧಿಗೊಳಿಸ್ಕೊಳ್ಳಿಕ್ಕೋಸ್ಕರ ನಿತ್ಯದ ಉತ್ಸವ ಅಂತ. ಯಾವ್ಯಾವ ನಿತ್ಯೋತ್ಸವ? ದೇವಸ್ಥಾನಕ್ಕೆ ಹೋಗಿ ಜ್ಯೋತಿ ಬೆಳಗೋದು, ಹಾಸನ ಶಾಖಾ ಮಠದ ಶ್ರೀ ಶಂಭುನಾಥ ಸ್ವಾಮೀಜಿ, ಶ್ರೀ ಕ್ಷೇತ್ರದ ಶ್ರೀ ಶಿವಪುತ್ರನಾಥ ಸ್ವಾಮೀಜಿ, ಶ್ರೀ ಚೈತನ್ಯನಾಥ ಸ್ವಾಮೀಜಿ, ಹೊಸಳ್ಳಿ ಶಕ್ತಿ ಮಠದ ಶ್ರೀ ಬಸವೇಶ್ವರ ಚೈತನ್ಯ ಸ್ವಾಮೀಜಿ, ಶ್ರೀಶೈಲದ ಶ್ರೀ ಬಸವರಾಜೇಂದ್ರ ಸ್ವಾಮೀಜಿ, ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಎನ್ಆರ್ ರತ್ನರಾಜ್, ಶಿವಾನಂಜೇಗೌಡ, ಸದಸ್ಯ ಶ್ರೀಕಂಠು, ಗುಂಡಿಗೌಡ ಪ್ರಕಾಶ್, ಗಣೇಶ್ ಗೌಡ, ಹೊನ್ನೇಗೌಡ, ನಂದೀಶ್, ಸಿದ್ದಗಂಗಾಧರ್ ಗೌಡ ಹಾಗೂ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಪಾಲ್ಗೊಂಡಿದ್ದರು. ಮಂಜುನಾಥ್, ಐಕೆ, ಟಿವಿ 46 ಮಲೆನಾಡು ನ್ಯೂಸ್, ಚನ್ನರಾಯಪಟ್ಟಣ.